ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಗಿಲ್ಲಿ ಕಾಟದಿಂದ ಅಂತಾನೆ ಹೇಳ್ಬೋದು. ಇವರು ಕೂಡ ಬೇರೆಯವರಿಗೆ ಅದಕ್ಕಿಂತ ತುಂಬಾ ಜಾಸ್ತಿನೇ ಹೇಳಿದ್ದಾರೆ, ಬಟ್ ಆದ್ರೂ ಕೂಡ ಅವರಿಗೆ ಅವಾಗ ನೋವು ಅರ್ಥ ಆಗಿರಲಿಲ್ಲ ಅಶ್ವಿನಿ ಅವರಿಗೆ. ಬಟ್ ಇವಾಗ ಅವರಿಗೆ ಇನ್ನೊಬ್ರು ಆ ಥರ ಮಾತಾಡಿದಾಗ ಸೊ ಇವಾಗ ಅವರಿಗೆ ನೋವು ಗೊತ್ತಾಗ್ತಾ ಇದೆ. ಸೊ ಬೇರೆಯವರಿಗೆ ಯಾವ ರೀತಿಯಲ್ಲಿ ನಾನು ಅಂದಾಗ ಕೂಡ ಅಷ್ಟೇ ನೋವಾಗ್ತಿತ್ತೇನೋ ಅನ್ನೋ ರೀತಿಯಲ್ಲಿ ನನ್ನ ಪ್ರಕಾರ ಅವರಿಗೆ ನೋವು ಆಗಲೇಬೇಕು. ಬಿಕಾಸ್ ಅದೇನೋ ಅಂತಾರಲ್ಲ, ತಿರ್ಗಾ ಪದ ಬಳಸ್ಲಿಕ್ಕೆ ನಾನು ಇಷ್ಟಪಡಲ್ಲ. ಸೊ ಅದು ವಾಪಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಸೊ ಬೆಳಿಗ್ಗೆ ಟಾಸ್ಕಲ್ಲಿ ಏನು ನಡೆದಿದ್ದೀರಾ ಸೊ ಅದರದ ಒಂದು ಕಂಟಿನ್ಯೂ ಪಾರ್ಟ್ ಅಂತಲೇ ಹೇಳ್ಬೋದು. ಎಲ್ಲನೂ ಅಲ್ಲಿ ಕಟ್ ಪೀಸ್ ಮಾಡಿಕೊಂಡು ಪ್ರೋಮೋನ ಎಡಿಟ್ ಮಾಡಿದ್ದಾರೆ. ಸೊ ಈ ಪ್ರೋಮೋನಂತೂ ನಾನಂತೂ ಈ ಪ್ರೋಮೋ ನಂಬಲ್ಲ, ಯಾಕಂದರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ಎಲ್ಲೆಲ್ಲೋ ಅಂದಿರುವಂಥದ್ದು ಟಾಸ್ಕ್ ಮಧ್ಯೆ ಆಗಿರುವಂಥ ಎಲ್ಲನೂ ತೊಗೊಂಡು ತಂದಿಲ್ಲಿ ಹಾಕ್ತಿದ್ದಾರೆ. ಸೊ ಮೇಲ್ನೋಟಕ್ಕಂತೂ ಅನ್ನಿಸ್ತಾ ಇದೆ ಮೇ ಬಿ ಗಿಲ್ಲಿನ ಎಲ್ಲೋ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸೋಣ ಅನ್ನೋ ರೀತಿಯಲ್ಲಿ ಈ ಪ್ರೋಮೋ ಕಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನಂತೂ ಎಪಿಸೋಡ್ ವೇಟ್ ಮಾಡೋಣ. ಖಂಡಿತವಾಗ್ಲೂ ಮಾತುಕತೆ ಅಂತೂ ಆಗಿದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಈ ಕಡೆಯಿಂದ ಅಶ್ವಿನಿನೂ ಮಾತಾಡಿದ್ದಾರೆ, ಆ ಕಡೆಯಿಂದ ಗಿಲ್ಲಿನೂ ಮಾತಾಡಿದ್ದಾನೆ. ಇಲ್ಲಿ ಯಾರು ಕೂಡ ಕಮ್ಮಿ ಇಲ್ಲ, ಯಾರು ಕೂಡ ಹೆಚ್ಚು ಇಲ್ಲ. ಬಟ್ ಆ ಟಾಸ್ಕಲ್ಲಿ ಯಾರ ಕಡೆಯಿಂದ ಸ್ಟಾರ್ಟಿಂಗಲ್ಲಿ ತಪ್ಪಾಗಿದೆ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಓಕೆ, ಸುದೀಪ್ ಸರ್ ವೀಕೆಂಡಲ್ಲಿ ನೋಡಿ, ನೀವು ಸ್ಟಾರ್ಟ್ ಮಾಡಿರೋವಂಥದ್ದು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಇಟ್ಕೊತಾರೆ ಅದು ಮಾತ್ರ ಪಕ್ಕ. ಆ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬ ಅಂದರೆ ತುಂಬ ಮುಖ್ಯ ಇದೆ. ಎಲ್ಲಿ ತಪ್ಪಾಗುತ್ತೆ, ಯಾರು ತಪ್ಪು ಡಿಸಿಷನ್ ತೊಗೊಂಡು ವಾದ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ಅದು ಯಾವ ರೀತಿಯಲ್ಲಿ ತೊಗೊಂಡು ಹೋಯಿತು ಅನ್ನೋದು ಕೂಡ ಬೇರೆ ವಿಷಯ. ಬಟ್ ಆ ಸ್ಟಾರ್ಟಿಂಗ್ ಪಾಯಿಂಟ್ ಮುಖ್ಯ ಆಗುತ್ತೆ. ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋಂಥದ್ದು. ಓಕೆ, ಫಸ್ಟ್ ಪ್ರೋಮೋ ನೋಡಿದರೆ ನೀವು ಟಾಸ್ಕಲ್ಲಿ, ಸೊ ಆವಾಗ ರಿವ್ಯೂ ಮಾಡಿದ್ದೀನಿ, ಆಲ್ರೆಡಿ ಚಾನಲ್ ಇದೆ ನೋಡಿ, ನೋಡಿಲ್ಲ ಅಂತಂದರೆ. ಓಕೆ, ಸೊ ಅಲ್ಲಿ ಟಾಸ್ಕ್ ಮಧ್ಯೆ ಕಿತ್ತಾಟ ಶುರು ಆಗುತ್ತೆ. ಸೊ ಅಲ್ಲಿ ಕಾವ್ಯ ಬಕೆಟು ಅಭಿ ಓದಿದ್ದಕ್ಕೆ, ಆ್ಯಂಡ್ ಕಾವ್ಯ ಅವರು ಸೊ ಬ್ಯಾರಲ್ನ ಹಿಡ್ಕೊಂಡು ಎಳೆದಿರ್ತಾರೆ. ಅದು ಎಳಿಬಾರ್ದು ಅಂತ ಅಶ್ವಿನಿ ಅವ್ರು ಹೇಳುವಂಥದ್ದು, ಈ ಕಡೆಗೆ ಅವ್ನು ಯಾಕೆ ಒದ್ದ ಅಂತ ಈ ಕಡೆಗೆ ಇಲ್ಲಿ ಹೇಳುವಂಥದ್ದು. ಸೊ ಅಲ್ಲಿಂದ ಈ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಕೆಲವು ಮಾತುಗಳು ಎಕ್ಸ್ಚೇಂಜ್ ಆಗಿದೆ, ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಫುಲ್ ಅಶ್ವಿನಿ ಅಳ್ತಿದ್ದಾರೆ ಗಿಲ್ಲಿ ಅವರ ಮಾತುಗಳಿಂದ. ಹಾಗೆ ಅದು ಏನು ಮಾಡೋಕ್ಕಾಗಲ್ಲ, ಇವ್ರು ಅಂದಾಗ ಬೇರೆಯವ್ರಿಗೆ ನೋವಾಗಿದೆ, ಸೊ ಅವ್ರು ಅಂತಿದ್ದಾನೆ ಇವ್ರಿಗೆ ನೋವಾಗ್ತಿದೆ. ಅದು ಒಂಥರ ಹಂಗೆ ವಾಪಸ್ ಬಂದಿದೆ ಕರ್ಮ ಅಂತಲೇ ಹೇಳ್ಬೋದು. ಓಕೆ, ಬಂದ್ಬಿಡ್ತು ಬಾಯಲ್ಲಿ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್. ಜೊತೆಗೆ ಅಲ್ಲಿ ಹೇಳ್ತಿದ್ದಾರೆ ಅಶ್ವಿನಿ ಅವರು, ಯಾರಿದ್ರು ಅವನು ಮಾತಾಡೋಕ್ಕೆ, ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅನ್ನೋ ರೀತಿ ಕೆಲವೊಂದು ಮಾತುಗಳು ಬರ್ತಿದೆ. ಅದಾದಮೇಲೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ನಿನ್ನ ಉಸ್ತುವಾರಿ ನೀನು ಮಾಡಮ್ಮ ನೀನು ಅನ್ನೋ ರೀತಿಯಲ್ಲಿ ಫುಲ್ ಏಕವಚನದಲ್ಲೇ ಕೊಡ್ತಾ ಇದ್ದಾನೆ. ಅಯ್ಯೋ, ಸ್ವಲ್ಪ ಪಾಪ ಬೇಡ ಅನಿಸುತ್ತೆ ನನಗೆ ಗಿಲ್ಲಿ. ಯಾಕಂತಂದರೆ ಯಾವಾಗಲೂ ಕೂಡ ಅಷ್ಟೇ, ಎಕ್ಸಾಮಲ್ಲಿ ಫೇಲ್ ಆಗ್ತಾನೇ ಇದ್ದರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾವಾಗಲೂ ಕೂಡ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಿರೋನು ಸೊ ಜಸ್ಟ್ ಪಾಸ್ ಆದರೂ ಕೂಡ ಸೊ ಬೇಜಾರು ಅಂತ ಅನಿಸುತ್ತೆ. ಹಾಗೆ ಸೊ ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಹೋಗುವಂಥವ್ರು, ಕೆಟ್ಟ ಮಾತಾಡುವಂಥವ್ರು, ಸೊ ಬೇರೆಯೊಬ್ಬರ ಬಗ್ಗೆ ತೇಜೋವಧಿ ಮಾಡುವಂಥವ್ರು, ಅವ್ರು ಏನೇ ಮಾಡಿದ್ರು ಕೂಡ ಏನು ಅನಿಸಲ್ಲ. ಬಟ್ ಯಾವಾಗಲೂ ಕೂಡ ಒಳ್ಳೆಯವನಾಗಿ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ಆಟ ಆಡ್ತಿರೋನು ಈ ಥರ ಮಾತಾಡಿದಾಗ ಯಾರಿಗಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಸೊ ಅದೇ ರೀತಿಯಲ್ಲಿ ಗಿಲ್ಲಿ ಬಾಯಲ್ಲಿ ಈ ಥರ ಏಕವಚನದ ಮಾತುಗಳು, ನಿನ್ನ ಉಸ್ತುವಾರಿ ನೀನು ಮಾಡಮ್ಮ ಅನ್ನುವಂಥದ್ದು, ಸೊ ಇವೆಲ್ಲ ನನಗೆ ಒಬ್ಬ ವಿನ್ನರ್ ಕಡೆಯಿಂದ ಈ ಥರ ಅನ್ಸ್ಕೊಳ್ಳಿಕ್ಕೆ ನನಗೆ ಬೇಜಾರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಅಳ್ತಾ ಇದ್ರು ಬಾತ್ರೂಮಲ್ಲಿ ಕೂತ್ಕೊಂಡು. ಒಬ್ಬ ಕಾಮಿಡಿಯನ್ನು ಏನು ಮಾಡಿದ್ರು ಓಕೆನಾ, ಬೇರೆಯೊಬ್ಬರಿಗೆ ತೇಜೋವಡೆ ಮಾಡೋದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ನಮ್ಮ ಅಶ್ವಿನಿ ಅವರು ಹೇಳ್ತಿದ್ದಾರೆ ಅಲ್ಲಿ ಜಾನ್ವಿ ಆ್ಯಂಡ್ ಧನುಷ್ ಎದುರುಗಡೆಗೆ. ತೇಜೋವಧೆ ನೀವು ಎಷ್ಟು ಮಾಡಿದ್ದೀರಾ ಮೇಡಮ್? ಓಕೆ, ಅವ್ನು ಮಾಡ್ತಿದ್ದಾನೆ, ಅದನ್ನು ತಪ್ಪು ಅಂತ ಒಪ್ಕೊಳ್ಳೋಣ, ಒಂದು ಚಾನ್ಸ್ ತೊಗೊಂಡು ಕೂಡ ಸೊ ಒಪ್ಕೊಳ್ಳೋಣ. ಬಟ್ ನೀವು ಬೇರೆಯವ್ರಿಗೆ ಮಾಡಿದಾಗ ನಿಮಗೆ ಆ ನೋವು ಗೊತ್ತಾಗ್ಲಿಲ್ವಾ ಮೇಡಮ್? ಇವಾಗ ನಿಮಗೆ ಅರ್ಥ ಆಗ್ತಿದೆಯಾ ಬೇರೆಯವ್ರ ಮರ್ಯಾದೆ ಅಲ್ವಾಗಿದ್ರೆ? ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಶಾರ್ಟ್ ಹಾಕಿರುವಂಥದ್ದಲ್ಲಿ ಎಲ್ಲ ವೃದ್ಧಾಪಿಗಳೇ ಸೇರಿಕೊಂಡು ಸೊ ಕಷ್ಟಪಡ್ತವ್ರೆ ಅಂತ. ಅಂದರೆ ಟಾಸ್ಕಲ್ಲಿ ಏನೋ ಮೇ ಬಿ ಅವ್ರಿಗೆ ಆಗಿಲ್ಲ ಅಂತ ಅನಿಸುತ್ತೆ ಗೆಲ್ಲೋದಕ್ಕೆ, ಅಥವಾ ಕಷ್ಟಪಡ್ತಿರಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ವೃದ್ಧಾಪಿಗಳೇ ಸೇರಿಕೊಂಡು ಕಷ್ಟಪಡ್ತಿದ್ದಾರೆ ಅಂತ. ಅಂದರೆ ಇದು ತಪ್ಪಾಗುತ್ತೆ ಗಿಲ್ಲಿ ಕಡೆಯಿಂದ. ಈ ಥರ ವೃದ್ಧಾಪಿಗಳು ಒಂಥರ ವಯಸ್ಸಾಗಿದ್ದಾರೆ ಅನ್ನೋವಂಥದ್ದು ಇದೆಲ್ಲೋ ತಪ್ಪು ಅಂತ ಖಂಡಿತವಾಗ್ಲೂ ಹೊರಗಡೆಗೆ ಅನಿಸುತ್ತೆ. ಸೊ ಇಲ್ಲಿ ಅಭಿಮಾನಿಗಳಿಗೆ ಇಲ್ಲ ಇದು ಏನಿಲ್ಲ, ಅವಳು ಎಷ್ಟು ಮಾಡಿದಾಳೆ ಇವಳು ಎಷ್ಟು ಮಾಡಿದಾಳೆ, ಓಕೆ ಒಪ್ಕೊಳ್ಳೋಣ, ಯಾರು ಅಶ್ವಿನಿ ಅವ್ರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಒಪ್ಕೊಳ್ಳೋಣ. ಬಟ್ ಈ ವೃದ್ಧಾಪಿ ಆಗಿದ್ದಾರೆ ಅನ್ನೋವಂಥದ್ದು ಖಂಡಿತವಾಗ್ಲೂ ವೀಕೆಂಡಲ್ಲಿ ಚರ್ಚೆಗೆ ಬಂದೇ ಬರುತ್ತೆ, ನೀವು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಗಿಲ್ಲಿ ಕೂಡ ಸ್ವಲ್ಪ, ನಾನು ಹೇಳಿದ್ನಲ್ಲ ಆವಾಗಲೇ, ಯಾವಾಗಲೂ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗೋನು ಜಸ್ಟ್ ಪಾಸ್ ಆದರೂ ಕೂಡ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಇವಾಗ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಗಿಲ್ಲಿ ಕೆಲವು ಪದಗಳನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ ನನಗನ್ಸುತ್ತೆ. ಅದೇ ಆಲ್ರೆಡಿ ಇವಾಗ ಅವ್ನು ಕಾಮಿಡಿಯಾಗಿಲ್ಲ, ಸ್ವಲ್ಪ ಅತಿರೇಕ ಆಗ್ತಿದೆ ಅನ್ನೋವಂಥದ್ದು ಆಲ್ರೆಡಿ ಒಂದು 2-3 ಎಪಿಸೋಡಲ್ಲಿ ಬಂದಿರೋದ್ರಿಂದ ವೀಕೆಂಡಲ್ಲಿ. ಸೊ ಇದು ಮತ್ತೆ ತಿರ್ಗಾ ಅದಕ್ಕೆ ಉಪ್ಪು ಖಾರ ಹಾಕ್ದಂಗೆ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಅಶ್ವಿನಿ ಏನೇ ಮಾಡಲಿ ಏನೇ ಬಿಡಲಿ, ಅದು ಅವಳು ಕರ್ಮ, ಅವಳು ಅನುಭವಿಸ್ತಾಳೆ. ಬಟ್ ಗಿಲ್ಲಿ ಒಬ್ಬ ವಿನ್ನರ್ ಬಾಯಲ್ಲಿ ಈ ಥರ ಮಾತುಗಳು ನಾನಂತೂ ನಿರೀಕ್ಷೆ ಮಾಡಲ್ಲ. ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಅದಾದಮೇಲೆ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ನನ್ನ ಹತ್ರ ಇಟ್ಕೋಬೇಡ ಹಾಗೆ ಹೀಗೆ ಅಂತ ಅವ್ರ ಮಾತುಕತೆ ಬಂದಿದೆ. ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಏನಂತಾನೆ, ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆನೇ ನಿಮಗಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದೆ. ಅಗೇನ್ ಇದೆಲ್ಲ ಮಾತಾಡಲಿ, ಬಟ್ ಈ ವೃದ್ಧಾಪಿ ಅನ್ನುವಂಥದ್ದು, ವಯಸ್ಸಿನ ಬಗ್ಗೆ ಮಾತಾಡುವಂಥದ್ದು ಎಲ್ಲೋ ನನಗೆಲ್ಲೋ ಸರಿ ಅಂತ ಅನಿಸ್ತಾ ಇಲ್ಲ. ಇದ್ರ ಜೊತೆಗೆ ಅಲ್ಲಿ ಸೊ ನಮ್ಮನ್ನು ಒಬ್ಬರು ಆಡ್ಕೊಂಡು
ಅಗೌರವ ತೋರಿಸಿದ ಜಾಗದಲ್ಲಿ ನಮಗೆ ಇರಬೇಕು ಅಂತ ಅನ್ಸಲ್ಲ ಧ್ರುವ್ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಅಶ್ವಿನಿ ಅವರು ಗೋಳಾಡ್ತಿದ್ದಾರೆ. ಅದ್ರ ಜೊತೆಗೆ ನಾವು ಬದುಕ್ತಾ ಇರೋದೇ ಒಂದು ಮರ್ಯಾದೆಗೋಸ್ಕರ ಅಂತ ಹೇಳ್ತಿದ್ದಾರೆ. ಇದೇ ರಕ್ಷಿತಾಗೆ ಬೈಬೇಕಾದಾಗ, ನೀವು ಕೆಲವೊಂದು ಮಾತುಗಳಾಗಬೇಕಾದಾಗ, ನಿನ್ನೆ ಒಂದು ಅಮಾವಾಸ್ಯೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದೀರಂತೆ. ನನ್ನ ಎಪಿಸೋಡಲ್ಲಿ ಅದನ್ನು ಹೇಳಲಿಕ್ಕೆ ಮರ್ತೋದೆ ನಾನು. ಸೊ ಆ ಥರದ ಸ್ಟೇಟ್ಮೆಂಟ್ಗಳು, ಎಸ್ ಕ್ಯಾಟಗರಿ ಅನ್ನುವಂಥದ್ದು, ನೀನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ ಅನ್ನೋವಂಥದ್ದು. ಸೊ ಈ ಥರ ಮತ್ತು ಮರ್ಯಾದೆ ಕೊಟ್ಟು ಮಾತಾಡುವಂಥ ಮಾತುಗಳ ಅಶ್ವಿನಿ ಅವರೇ, ನೀವು ಕೂಡ ತಪ್ಪು ಮಾಡಿದಿರಲ್ವಾ? ನಿಮಗೊಂಥರ ಅದು ವಾಪಸ್ ಬಂದಿದೆ ಅಷ್ಟೇ, ಕರ್ಮ ಅನ್ನುವಂಥದ್ದು ನಿಮ್ಗೆ ತಿರುಗಿಸಿ ಹೊಡಿತಾ ಇದೆ ಇವಾಗ. ಅದು ಗಿಲ್ಲಿ ರೂಪದಲ್ಲಿ ಬಂದಿದೆ ಅಷ್ಟೇ. ಸೊ ನೀವು ಕೂಡ ಆ ಟೈಮಲ್ಲಿ ಒಂಚೂರು ನಯ, ವಿನಯ, ಸಂಸ್ಕಾರ, ಸಂಸ್ಕೃತಿ ಇಟ್ಕೊಂಡು ಮಾತಾಡಿದ್ರೆ ಇದೆಲ್ಲ ಆಗ್ತಿತ್ತಾ? ಇವಾಗ ನಿಮ್ಮ ಮೇಲೆ ಏನಕ್ಕೆ ಇಷ್ಟೆಲ್ಲ ಅಂದರೂ ಕೂಡ ನಮಗೆ ಕೋಪ ಬರ್ತಾ ಇಲ್ಲ ಗಿಲ್ಲಿ ಮೇಲೆ ಅಂತಂದರೆ, ಸೊ ನೀವು ಕೂಡ ಒಂದು ಟೈಮಲ್ಲಿ ಇದಕ್ಕಿಂತ ಜಾಸ್ತಿನೇ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಆಗ್ತಾ ಇಲ್ಲ ಅಷ್ಟೇ. ಅಶ್ವಿನಿ ಏನಾದರೂ ಮಾಡ್ಕೊಂಡು ಹೋಗ್ಲಿ ಗುರು, ನಮಗೆ ನಮ್ಮ ಇಲ್ಲಿ ಕರೆಕ್ಟಾಗಿ ಆಡಬೇಕು ಅಂತಂದರೆ ನನ್ನ ಪ್ರಕಾರ ಈ ಥರ ಮಾತುಗಳನ್ನ ಸ್ವಲ್ಪ ಒಂದು ಕಂಟ್ರೋಲ್ ಇಟ್ಕೋಬೇಕು ಅಂತ ಅನ್ಸುತ್ತೆ. ನಾನು ಆವಾಗಲೇ ಹೇಳಿದ್ನಲ್ವಾ, ಸೊ ಈ ಕಿತ್ತಾಟಕ್ಕೆ ಶುಭ ಆರಂಭ ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅಲ್ಲಿಂದನೇ ಕ್ಲಾಸ್ಗಳು ಶುರು ಆಗುವಂಥದ್ದು ವೀಕೆಂಡಲ್ಲಿ. ಓಕೆ, ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.